ಮುಡಾ 50-50 ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತೇಳಿ ಈಗಾಗಲೇ ಬಿಜೆಪಿಯವರು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಸಿಎಂ ಅವರು ಕೂಡ KDP ಸಭೆಗೆ ಆಗಿ ವಿವಿಧ ಕಾರ್ಯಕ್ರಮದ ನಿಮಿತ್ತ ಮೈಸೂರಿಗೆ ಕೂಡ ಬಂದಿರುವಂಥದ್ದು. ಇನ್ನು ಇದೇ ವಿಚಾರವಾಗಿ ಬಿಜೆಪಿಯವರು ಸಿಎಂನ ಗೆರಾವ್ ಹಾಕೋ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಅವರು ಕೂಡ ಸಿಎಂ ಬೆನ್ನಿಗೆ ನಿಂತಿರುವಂಥದ್ದನ್ನು ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಮಾಜಿ ಶಾಸಕರಾದಂತಹ MK ಸೋಮಶೇಖರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಮೊದಲನೇದಾಗಿ ಈಗ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗ್ತದೆ ಸರ್. ಸಿಎಂ ರಾಜೀನಾಮೆ ಕೊಡಲೇಬೇಕು, FIR ಇನ್ನೂ ಕೂಡ ಆಗಿಲ್ಲ ಅಂತೇಳಿ ಬಿಜೆಪಿಯವರು ಬೃಹತ್ ಪ್ರತಿಭಟನೆಗಳು ಕೂಡ ಮಾಡ್ತಾ ಇದ್ದಾರೆ. ಸಿಎಂ ಅವರು ಬಂದಂಥ ಸಂದರ್ಭದಲ್ಲಿ ಗೇರಾವ್ ಹಾಕುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಬಿಜೆಪಿಯವರು ತಮ್ಮ ಮೇಲಿನಲ್ಲಿ ಕತ್ತೆ ಸತ್ತು ಬಿದ್ದಿದ್ರು ಬೇರೆಯವರಲ್ಲಿ ನೊಣ ಸತ್ತು ಬಿದ್ದಿದೆ ಅಂತ ಹುಡುಕ್ತಾ ಇದ್ದಾರೆ. ಇವರೆಲ್ಲ ಕಡು ಭ್ರಷ್ಟರು. ಇವ್ರು ಯಾರ್ಯಾರಿದ್ದಾರೆ, ನಾನು ಬಿಜೆಪಿಯವ್ರಿಗೆ ಒಂದೇ ಒಂದು ಸವಾಲಾಗ್ತಕ್ಕಂಥದ್ದು, ಇವ್ರು ಯಾರು MLA ಮುಂಚೆ ಇವ್ರು ಆಸ್ತಿ ಎಷ್ಟಿತ್ತು, MLA ಆದಮೇಲೆ ಮಂತ್ರಿಗಳಾದಮೇಲೆ ಇವ್ರು ಎಷ್ಟು ಆಸ್ತಿ ಇದೆ, ಅವ್ರು ಎಷ್ಟು ಜನ MLAಗಳಿದ್ದಾರೆ, ಅಷ್ಟು ಜನ ಅದ್ರಲ್ಲಿ ಒಬ್ಬ ಪ್ರಾಮಾಣಿಕ ಅಂತ ತೋರಿಸ್ಬಿಡ್ಲಿ. ಸಿದ್ದರಾಮಯ್ಯವ್ರಿಗೆ ಇವತ್ತು ಮೈಸೂರಿನಲ್ಲಿ ಸ್ವಂತ ಮನೆ ಇಲ್ಲ, ಈಗಲೂ ಒಂದು ಸ್ವಂತ ಮನೆ ಕಟ್ತಾ ಇದ್ದಾರೆ. ಅವ್ರು ಎಷ್ಟು ವರ್ಷ ಅಧಿಕಾರ ಮಾಡಿದವ್ರು, ಎಷ್ಟೆಲ್ಲ ಆಡಳಿತಗಳನ್ನ ಕೊಟ್ಟಂಥವ್ರು, 15 ಬಜೆಟ್ ಕೊಟ್ಟಂಥವ್ರು. ಈ ಥರ ಇಷ್ಟೆಲ್ಲ ಇದ್ದವ್ರನ್ನ ಇವರು ಸುಳ್ಳುಗಳನ್ನ, ಭ್ರಷ್ಟಾಚಾರಿಗಳು ಇವರು ಹರಿಶ್ಚಂದ್ರ ಅಂತ ಹೇಳ್ತಾರೆ. ನಾವು ಇಲ್ಲಿ ನ್ಯಾಯವಾಗಿರೋರನ್ನ, ಸತ್ಯವಾಗಿರೋರನ್ನ ಸುಳ್ಳು ಅಂತೇಳಿ ಕಿರ್ಚಿ ಇವರು ತೋರ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಜನ ವಾಲಂಟ್ರಾಗಿ ಎಲ್ಲ ಕಡೆ ಪ್ರತಿಭಟನೆಗಳನ್ನ BJP ವಿರುದ್ಧ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ಗೂ ಕೂಡ ವಾಲಂಟ್ರಾಗಿ ಜನ ಬಂದಿದ್ದರು. ಎಲ್ಲೂ ಕೂಡ ವಾಲಂಟ್ರಾಗಿ ಅರ್ಧ ಗಂಟೆ ಒಳಗಡೆ ಇಷ್ಟು ಜನ ಸೇರಿಕೊಂಡು ಇನ್ನೂ ಒಂದು 400-500 ಜನ ಸೇರಿತ್ತಿಲ್ಲಿ. ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಇವರು ಈ ಥರ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಇದ್ರ ವಿರುದ್ಧ ಈ BJPಯವರ ಸುಳ್ಳುಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ವಿಜೇಂದ್ರ ಹಾಗೂ ಕುಮಾರಸ್ವಾಮಿ ಅವರು ಕೂಡ ಸಿಎಂ ಅವರು ರಾಜೀನಾಮೆ ಕೊಡಲೇಬೇಕು, ನೈತಿಕ ಹೊಣೆ ಹೊರಬೇಕು, ಯಾಕಂದರೆ ಅವ್ರ ಮೇಲೆ ಗಂಭೀರವಾದಂಥ ಆರೋಪ ಕೇಳಿಬರ್ತದೆ, ಕೋರ್ಟ್ನಲ್ಲಿ ಅವ್ರ ವಿರುದ್ಧವಾಗಿ ಇದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ವಿಜೇಂದ್ರನಿಗೆ ಯಾವ ನೈತಿಕತೆ ಇಲ್ಲ. ಅವರು ಚೆಕ್ ಮುಖಾಂತರ ಲಂಚ ತಗೊಂಡು ಅವ್ರ ಅಪ್ಪನ ಜೈಲಿಗೆ ಕಳಿಸಿದ್ದವರು. ಕುಮಾರಸ್ವಾಮಿದು ಡಿನೋಟಿಫೈ ಹಗರಣ, ಹಲವಾರು ಹಗರಣ, ಗಣಿ ಹಗರಣ, ನೂರಾರು ಹಗರಣಗಳಿದ್ದಾವೆ. ಎಲ್ಲ ಹಗರಣದಲ್ಲೂ ಕೂಡ ಅವ್ರ ಮೇಲೂ FIR ಇದೆ. ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಆಡಳಿತ ಯಾಕೆ ನಡೆಸ್ತಾ ಇದ್ದಾರೆ? ಇವ್ರಿಗೊಂದು ನ್ಯಾಯ, ಕಾಂಗ್ರೆಸ್ನವ್ರಿಗೊಂದು ನ್ಯಾಯನ? ನರೇಂದ್ರ ಮೋದಿ ಎಲ್ಲ ಕಳ್ಳರುಗಳನ್ನ, ಭ್ರಷ್ಟರುಗಳನ್ನೆಲ್ಲ ತಗೊಂಡು ಅವ್ರು ವಾಷಿಂಗ್ ಮಿಷಿನ್ ವಾಶ್ ಮಾಡಿಕೊಂಡು ಅವರೆಲ್ಲ ಪ್ರಾಮಾಣಿಕರು ಅಂತ ತೋರಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಜೊತೆಯಲ್ಲಿ, ಅಮಿತ್ ಶಾ ಜೊತೆಯಲ್ಲಿ ಮಂತ್ರಿಗಳಾಗಿದ್ದವರು ಗುಜರಾತ್ನಲ್ಲಿ ಇನ್ನೂ ಜೈಲಲ್ಲಿದ್ದಾರೆ. ಯಾಕಿದ್ದಾರೆ ಅವರೆಲ್ಲ? ಸಾವಿರಾರು ಜನ ಸತ್ತರು. ಇವ್ರು ರಾಜೀನಾಮೆ ಕೊಟ್ಟರ ಮೋದಿ? ಅಮಿತ್ ಶಾ ಜೈಲಲ್ಲಿದ್ದರು, ಯಾಕಿದ್ರು? ಇವ್ರುಗಳೆಲ್ಲ ದೊಡ್ಡ ಕಳ್ಳರು, ಭ್ರಷ್ಟರು. ಇವರು ಬೇರೆಯವ್ರನ್ನ ಭ್ರಷ್ಟರು ಅಂತ ತೋರ್ಸೋಕ್ಕೆ ಬೀದಿಲಿ ಉಚ್ಚೆತ್ತಿ ಕುಣಿತಾ ಇದ್ದಾರೆ. ಸರ್, ಇನ್ನು ಸಿಎಂ ಅವರು ಮೈಸೂರು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಮುತ್ತಿಗೆ ಹಾಕುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಸರ್. ಇವತ್ತು ಬೆಳಗ್ಗೆ ಅರೆಸ್ಟ್ ಕೂಡ BJPಯವ್ರನ್ನ ಮಾರ್ಗ ಮಧ್ಯದಲ್ಲೇ ಬಂಧಿಸಿದ್ದಾರೆ. ಅದಕ್ಕೋಸ್ಕರ ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಇಂಥ ಆಟಗಳೆಲ್ಲ ಬಿಟ್ಬಿಡಿ. ಮೊದಲು ನಿಮ್ಮಲ್ಲಿ ಎಂಥದ್ದು ಭ್ರಷ್ಟರು, ಕಳ್ಳರು, ಮುರುಗೇಶ್ ನಿರಾಣಿ ಇರ್ಬೋದು, ಶಶಿಕಲಾ ಜೊಲ್ಲೆ ಇರ್ಬೋದು, ಸುಧಾಕರ್ ಇರ್ಬೋದು, ಅಶ್ವತ್ಥ ನಾರಾಯಣ ಇರ್ಬೋದು, ಅಶೋಕ ಇರ್ಬೋದು, ಯಾರು ಪ್ರಾಮಾಣಿಕರು, ಒಬ್ಬರು ಪ್ರಾಮಾಣಿಕರು ತೋರಿಸಿ. ಎಲ್ಲರೂ ಭ್ರಷ್ಟರುಗಳು. ಅದಕ್ಕೆ ಅವರೆಲ್ಲರೂ ಫೋಟೋಗಳು ಹಾಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್, ಈ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರೊಬ್ಬರ ಹೆಸರೇ ಕೇಳಿಬಂದಿಲ್ಲ. ಪಕ್ಷ ನಿಷ್ಪಕ್ಷಪಾತವಾಗಿ ಎಲ್ಲರ ಹೆಸರು ಕೂಡ ಕೇಳಿಬಂದಿದೆ, ಎಲ್ಲ ಪಕ್ಷದವ್ರ ಹೆಸರು ಕೂಡ ಕೇಳಿಬಂದಿದೆ. ಸಿಎಂ ಅವರೇ ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ? ಸಿದ್ದರಾಮಯ್ಯ ಅವ್ರು ಕಂಡ್ರೆ ಭಯನಾ ಹೇಗೆ ಅಂತ? ಸಿದ್ದರಾಮಯ್ಯನೊಬ್ಬರು ಇಡೀ ರಾಜ್ಯದಲ್ಲಿ ಅಪರೂಪದ ನಾಯಕ. ಅವ್ರನ್ನ ನಾಯಕ ಅಂತ ಹೇಳೋದಕ್ಕೆ ಒಂದೇ ಒಂದು ಉದಾಹರಣೆ. ಅವ್ರು 75ನೇ ವರ್ಷದ ಹುಟ್ಟುಹಬ್ಬಕ್ಕೆ ಯಾವ ಜನನ ಬರಳಿದ್ರು ಅವ್ರ ಜಾಗ ತಲುಪೋದಕ್ಕೆ 2 ಗಂಟೆ ಆಯಿತು. ರಾಹುಲ್ ಗಾಂಧಿ ಅಂತ ಅವ್ರಿಗೇನೆ ಎಲ್ಲ ಮಂತ್ರಿಗಳಿಗೆ ಸಿದ್ದರಾಮಯ್ಯನ ಜಾಗಕ್ಕೆ ಹೋಗಲಿಕ್ಕೆ ಅಂತ ಸಿದ್ದರಾಮೋತ್ಸವದಲ್ಲಿ ಇಡೀ ರಾಜ್ಯ ಅವರ ಬಗ್ಗೆ ನಿಂತಿದೆ, ಅವ್ರ ಹಿಂದೆ ನಿಂತಿದೆ. ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳಿಗೆ ಇಡೀ ರಾಜ್ಯ ಅವರ ಬೆನ್ನಿಗೆ ನಿಂತಿದೆ. ಆ ಸಹಿಸಲಾರದೆ ಅವರೊಬ್ಬನ ಮುಗಿಸಿದ್ರೆ ಬೇರೆಯವ್ರನ್ನೆಲ್ಲ ಮುಗಿಸ್ಕೋಬೋದು ಅನ್ನೋ ಗುರಿ ಇಟ್ಕೊಂಡು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವ್ರ ಪರವಾಗಿರೋ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಈಗ ನಿರಂತರವಾಗಿ ನಡೀತಾ ಇರುತ್ತೆ. ಇದು ನಿರಂತರವಾಗಿ ಎಲ್ಲ ಕಡೆ ಅವ್ರ ಪರವಾದಂಥ ಹೋರಾಟ ನಡೀತಾ ಇರುತ್ತೆ. ಸೊ ಇವಿಷ್ಟು ಮಾಜಿ ಶಾಸಕರಾಗಿರುವಂಥ MK ಸೋಮಶೇಖರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ TV, ಮೈಸೂರು.